ಮಿತ್ರರೇ ನಮಸ್ಕಾರ. ಮಿತ್ರರೇ, ನಾನು ನಿನ್ನೆ ತಮಿಳುನಾಡು ಚುನಾವಣೆಯಲ್ಲಿ ಕೊನೆಯ ಕ್ಷಣದಲ್ಲಿ ಏನೇನು ಬದಲಾವಣೆಗಳಾಗಿದ್ದಾವೆ, ಕೊನೆಯ ಕ್ಷಣದಲ್ಲಾದಂಥ ಕೆಲವೊಂದಷ್ಟು ರಾಜಕೀಯ ಬೆಳವಣಿಗೆಗಳೇನು, ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ಬಹುತೇಕರು ಕಮೆಂಟ್ ಮಾಡಿ ಏನು ಪ್ರಶ್ನೆ ಕೇಳಿದ್ರು ಅಂತಂದರೆ, ಬಂಗಾಳದ ಬಗ್ಗೆ ಹೇಳಿ, ನಮಗೆ ಬಂಗಾಳದ ಬಗ್ಗೆ ಕುತೂಹಲ ಜಾಸ್ತಿ ಅಂತ. ಹೀಗಾಗಿ ಈ ವಿಡಿಯೋದಲ್ಲಿ ಬಂಗಾಳದ ಚುನಾವಣೆಯಲ್ಲಿ ಕೊನೆಯ ಕ್ಷಣಗಳಲ್ಲಾದಂಥ ಕೆಲವೊಂದಷ್ಟು ಬೆಳವಣಿಗೆಗಳೇನು, ಅದು ಚುನಾವಣೆಯ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಇವತ್ತು ಯಾವ ರೀತಿಯಾಗಿ ಚುನಾವಣೆ ಆರಂಭಗೊಂಡಿದೆ, ಇದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ಬಹಳ ಇಂಪಾರ್ಟೆಂಟ್ ವಿಚಾರಗಳಿದ್ದಾವೆ. ನಾನು ಪ್ರತಿ ಬಾರಿ ಚುನಾವಣಾ ಮಾಹಿತಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ನಿಮಗೊಂದು ಮಾತನ್ನು ಹೇಳ್ತಾ ಇರ್ತೀನಿ. ಬಹುತೇಕ ಭಾರತದಲ್ಲಿ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಕೊನೆಯ ಕ್ಷಣದ ಬೆಳವಣಿಗೆಗಳು ಕೂಡ ಚುನಾವಣೆಯ ಮೇಲೆ ಗಂಭೀರ ಪರಿಣಾಮವನ್ನು ಬೀರುತ್ತೆ. ಬೇರೆ ದೇಶಗಳಂತಲ್ಲ, ಅಮೆರಿಕದಲ್ಲಿ ಚುನಾವಣಾ ರಿಸಲ್ಟ್ 1 ವರ್ಷದ ಹಿಂದೆಯೇ ನಿರ್ಧಾರ ಆಗಿಬಿಟ್ಟಿರುತ್ತೆ. ಇವರನ್ನು ಗೆಲ್ಲಿಸ್ತೀವಿ, ಇವರನ್ನು ಸೋಲಿಸ್ತೀವಿ ಅಂತ ಜನ ತೀರ್ಮಾನ ಮಾಡಿರ್ತಾರೆ. ಆದರೆ ಭಾರತದಲ್ಲಿ ಹಾಗಲ್ಲ. ಕೊನೆಯ ಕ್ಷಣದಲ್ಲಿ ಇನ್ನೊಂದು ದಿನ 2 ದಿನ ಇದ್ದಾಗಲೂ ನಡೆಯುವಂತಹ ಕೆಲ ಘಟನೆಗಳು ಚುನಾವಣಾ ದಿಕ್ಕನ್ನೇ ಬದಲಾಯಿಸಿ ಬಿಡುತ್ತವೆ. ಆ ರೀತಿಯಾದಂತಹ ಚುನಾವಣೆ ಭಾರತದಲ್ಲಿ ನಡೆಯುವಂತಹದ್ದು. ಅದರಲ್ಲೂ ಬಂಗಾಳ ಅಂತಂದ್ರೆ ಕೇಳಬೇಕಾ? ಈ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಯಾವ ಪರಿಸ್ಥಿತಿ ಇರ್ತಾ ಇತ್ತೋ, ಇವತ್ತು ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಅಲ್ಲಿ ಚುನಾವಣೆ ನಡೆಸುವಂತಹದ್ದು ಅಂತಂದ್ರೆ ಸುಲಭದ ವಿಚಾರ ಅಲ್ಲ. ಇದೆಲ್ಲದರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂಥದ್ದು 2 ಹಂತದ ಚುನಾವಣೆ. 2021ರಲ್ಲಿ ಬಂಗಾಳದಲ್ಲಿ ಒಟ್ಟು 8 ಹಂತದಲ್ಲಿ ಮತದಾನ ನಡೆದಿತ್ತು. ಇದಕ್ಕೆ ಕಾರಣ ಒಂದು ಕಡೆ ಕೋವಿಡ್ ಇತ್ತು ಅಂತಾದ್ರೆ, ಇನ್ನೊಂದು ಕಡೆಯಲ್ಲಿ ಬಂಗಾಳದಲ್ಲಿ ಆ ಪ್ರಮಾಣದಲ್ಲಿ ಚುನಾವಣಾ ಅಕ್ರಮಗಳು ನಡೀತಾ ಇದ್ವು. ಚುನಾವಣಾ ಆಯೋಗಕ್ಕೆ ಇಡೀ ದೇಶದಲ್ಲಿ ಚುನಾವಣೆ ನಡೆಸೋದು ಎಷ್ಟು ಕಷ್ಟವೋ ಅದಕ್ಕಿಂತ ಜಾಸ್ತಿ ಕಷ್ಟ ಕೇವಲ ಬಂಗಾಳದಲ್ಲಿ ಚುನಾವಣೆ ನಡೆಸೋದಾಗ್ತಾ ಇತ್ತು. ಹೀಗಾಗಿ 8 ಫೇಸ್ನಲ್ಲಿ ಚುನಾವಣೆಯನ್ನ ನಡೆಸೋದಕ್ಕೆ ಈ ಹಿಂದೆ ತೀರ್ಮಾನ ಮಾಡಿತ್ತು. ಆದರೆ ಈ ಬಾರಿ ಕೇವಲ 2 ಹಂತದಲ್ಲಿ ಮತದಾನವನ್ನು ನಡೆಸೋದಕ್ಕೆ ಚುನಾವಣಾ ಆಯೋಗ ನಿರ್ಧಾರ ಮಾಡಿದೆ. ಇವತ್ತು ಮೊದಲನೇ ಹಂತದ ವೋಟಿಂಗ್ ನಡೀತಾ ಇದೆ. ಇವತ್ತು ಬಂಗಾಳದ ಒಟ್ಟು 152 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯೋದಕ್ಕಿದೆ. ಮಿತ್ರರೇ, ಬಹುತೇಕ ಮತದಾನ ಶಾಂತಿಯುತವಾಗಿ ಸಾಗ್ತಾ ಇದೆ. 1-2 ಕಡೆ ಸಣ್ಣ ಪುಟ್ಟ ಘರ್ಷಣೆಗಳು ನಡೆದಿದ್ದಾವೆ. ಆದರೆ ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಪೂರ್ಣ ಶಾಂತಿಯುತವಾಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾನು ಹೇಳ್ತಾ ಇರುವಂತಹದ್ದು ಕೇವಲ ಈ ವಿಡಿಯೋ ರೆಕಾರ್ಡ್ ಮಾಡುವಂತಹ ಈ ಸಂದರ್ಭದವರೆಗೆ ಮಾತ್ರ. ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಈ ಬಾರಿಯ ಚುನಾವಣೆಯಲ್ಲಿ ಮತದಾರರು ಮತಗಟ್ಟೆಗೆ ಬಹಳ ಉತ್ಸಾಹದಿಂದ ಬಂದು ಮತದಾನ ಮಾಡ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆ ವೇಳೆಗೆ ಬರೋಬ್ಬರಿ 41.1% ವೋಟಿಂಗ್ ಆಗಿದೆ. ಇದೊಂಥರ ಐತಿಹಾಸಿಕವಾದಂತಹ ದಾಖಲೆಯೇ. ಬಂಗಾಳದಲ್ಲಿ ಯಾವಾಗಲೂ ಕೂಡ ಮತದಾನದ ಪರ್ಸೆಂಟೇಜ್ ಜಾಸ್ತಿಯೇ ಇರುತ್ತೆ. ಕಳೆದ ಬಾರಿಯೂ ಕೂಡ 82.30% ವೋಟಿಂಗ್ ಆಗಿತ್ತು. ಈ ಬಾರಿ ಇದಿನ್ನೂ ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಕಾರಣ ಒಂದು ಕಡೆ SIR ಆಗಿದೆ. ಇದರಿಂದಾಗಿ ಮತದಾರರ ಪಟ್ಟಿಯ ಶುದ್ಧೀಕರಣ ಆಗಿದೆ. ಇದು ಕೂಡ ಮತದಾನದ ಪರ್ಸೆಂಟೇಜ್ ಅನ್ನು ಜಾಸ್ತಿ ಮಾಡುತ್ತೆ. ಜೊತೆಗೆ ಬಂಗಾಳದಲ್ಲಿ ಸುದೀರ್ಘವಾದಂತಹ ಮಮತಾ ಬ್ಯಾನರ್ಜಿಯವರ ಆಡಳಿತ ವಿರೋಧಿ ಅಲೆ ಇದೆಯಲ್ಲ, ಇದು ಎದ್ದು ಕಾಣೋದಕ್ಕೆ ಶುರುವಾಗಿದೆ. ಜನರಲ್ಲಿ ಮತದಾನಕ್ಕೆ ಉತ್ಸಾಹ ಬರೋದಕ್ಕೆ ಇದು ಒಂದು ಪ್ರಮುಖ ಕಾರಣ ಅಂತ ಅನೇಕರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅದೇನೇ ಇರಲಿ, ಮತದಾನ ಪೂರ್ಣಗೊಂಡ ಬಳಿಕ ಆ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ಈಗ ಈ ಚುನಾವಣೆಯ ಅಂತಿಮ ಕ್ಷಣಗಳಲ್ಲಿ ಏನೇನು ಬೆಳವಣಿಗೆಗಳಾಗಿದ್ದಾವೆ, ಬಿಜೆಪಿ ಏನು ತಂತ್ರಗಾರಿಕೆ ಮಾಡಿದೆ, ಅದಕ್ಕೆ ಪ್ರತಿತಂತ್ರವಾಗಿ ಮಮತಾ ಬ್ಯಾನರ್ಜಿ ಅವರು ಏನು ಮಾಡಿದ್ದಾರೆ, ಅದರ ಕಡೆಗೆ ಗಮನ ಹರಿಸೋದಾದ್ರೆ ಬಿಜೆಪಿ ಕಡೆಯಿಂದಲೂ ಕೆಲ ಪ್ರಮುಖ ಪಾಯಿಂಟ್ಗಳು ಸಿಗ್ತವೆ. ಮಮತಾ ಬ್ಯಾನರ್ಜಿ ಅವರು ಕೂಡ ಈ ಚುನಾವಣೆಯಲ್ಲಿ ಅನೇಕ ಮಹತ್ವದ ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ. ಮೊದಲನೇದಾಗಿ ಮಮತಾ ಬ್ಯಾನರ್ಜಿ ಅವರ ವಿಚಾರವನ್ನೇ ನೋಡೋಣ. ಯಾಕೆ ಅಂತಂದ್ರೆ ಅವರು ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಅಲ್ವಾ, 3 ಬಾರಿ ಗೆದ್ದಿದ್ದಾರೆ, 4ನೇ ಬಾರಿಗೆ ಅಧಿಕಾರಕ್ಕೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹೀಗಾಗಿ ಮಮತಾ ಬ್ಯಾನರ್ಜಿ ಅವರ ತಂತ್ರಗಾರಿಕೆಗೆ ಮೊದಲನೇ ಆದ್ಯತೆಯನ್ನು ಕೊಡೋಣ. ಮಮತಾ ಬ್ಯಾನರ್ಜಿ ಅವರ ಈ ಬಾರಿಯ ದೊಡ್ಡ ತಂತ್ರಗಾರಿಕೆ ಏನು ಕೇಳಿದ್ರೆ, ಆಡಳಿತ ವಿರೋಧಿ ಅಲೆಯನ್ನು ತಪ್ಪಿಸೋದಕ್ಕೋಸ್ಕರವಾಗಿ ಟಿಕೆಟ್ ಹಂಚಿಕೆಯಲ್ಲಿ ಯದ್ವಾತದ್ವಾ ಬದಲಾವಣೆಯನ್ನು ಮಾಡಿದ್ದಾರೆ. 74 ಹಾಲಿ MLAಗಳಿಗೆ ಈ ಬಾರಿ ಟಿಕೆಟ್ ಅನ್ನೇ ಕೊಟ್ಟಿಲ್ಲ. ಇದು ಮಮತಾರ ಒಂದು ದೊಡ್ಡ ತಂತ್ರಗಾರಿಕೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಮಿತ್ರರೇ, ಇದು ತಂತ್ರಗಾರಿಕೆಯೂ ಆಗಬಹುದು, ಕೆಲವೊಮ್ಮೆ ಇದು ಉಲ್ಟಾ ಆಗಿ ಮಮತಾ ಬ್ಯಾನರ್ಜಿ ಅವರಿಗೆ ಉರುಳು ಕೂಡ ಆಗಬಹುದು. ಯಾಕೆ ಗೊತ್ತಾ, 74 MLAಗಳಿಗೆ ಟಿಕೆಟ್ ತಪ್ಪಿದೆ ಅಂತಂದ್ರೆ ಅವರೇನು ಚುನಾವಣೆ ಸಂದರ್ಭದಲ್ಲಿ ಸುಮ್ಮನೆ ಕೂರ್ತಾರ? ನೀವು ನಮ್ಮ ರಾಜ್ಯದಲ್ಲೇ ನೋಡ್ತಾ ಇರ್ತೀರಿ, ಯಾರೋ ಒಬ್ಬ ಮಾಜಿ MLA ಇರ್ತಾನೆ, ಅಥವಾ ಈ ಹಿಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋತಿರ್ತಾನೆ, ಅವನು ಇನ್ನೊಮ್ಮೆ ಟಿಕೆಟ್ ಅನ್ನು ಬಯಸ್ತಾ ಇರ್ತಾನೆ. ಅವನಿಗೇನಾದ್ರೂ ಈ ಬಾರಿ ಪಕ್ಷ ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರೆ ಆತ ರೆಬಲ್ ಆಗ್ತಾನೆ, ಚುನಾವಣೆಯಲ್ಲಿ ಅಧಿಕೃತ ಅಭ್ಯರ್ಥಿಯ ವಿರುದ್ಧವಾಗಿ ಕೆಲಸ ಮಾಡ್ತಾನೆ. ಅಂತಹದ್ರಲ್ಲಿ ಮಮತಾ ಬ್ಯಾನರ್ಜಿ ಅವರು 74 ಹಾಲಿ MLAಗಳಿಗೆ ಟಿಕೆಟ್ ತಪ್ಪಿಸಿದ್ದಾರೆ. ಅವರ ಬದಲಾಗಿ ಬೇರೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದಾರೆ. ಇದು ಮಮತಾ ಬ್ಯಾನರ್ಜಿ ಅವರಿಗೆ ಬಹಳ ದುಬಾರಿ ಆಗಬಹುದು ಅಂತ ಕೆಲವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಹಾಗೆ 15 ಹಾಲಿ MLAಗಳಿಗೆ ಕ್ಷೇತ್ರ ಬದಲಾವಣೆ ಮಾಡಿದ್ದಾರೆ. ಅಕ್ಕಪಕ್ಕದ ಕ್ಷೇತ್ರಗಳಿಂದ ಅವರನ್ನು ಕಣಕ್ಕಿಳಿಸಿದ್ದಾರೆ. ಇದು ಕೂಡ ಚುನಾವಣೆಯ ಮೇಲೆ ಪರಿಣಾಮ ಬೀರುವಂತಹ ವಿಚಾರವೇ. ಇದು ಮಮತಾ ಬ್ಯಾನರ್ಜಿ ಅವರ ನರ್ವಸ್ನೆಸ್ ಅನ್ನು ತೋರಿಸ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರು 2021ರಲ್ಲೂ ಕೂಡ ಬಿಜೆಪಿಯಿಂದ ಬಹಳ ಪ್ರತಿರೋಧವನ್ನ ಎದುರಿಸಿದ್ರು. ಆದರೆ ಈ ಮಟ್ಟಿಗೆ ನರ್ವಸ್ ಆಗಿರಲಿಲ್ಲ. ಈ ಬಾರಿ ಮಮತಾ ಬ್ಯಾನರ್ಜಿ ಅವರ ಮುಖದಲ್ಲೇ ಆ ಒಂದು ಹಿನ್ನಡೆ ಎದ್ದು ಕಾಣ್ತಾ ಇದೆ.
ಚುನಾವಣೆ ಸಮೀಪದಲ್ಲಿರುವಂತಹ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರಿಗಾದಂತಹ ಇನ್ನೊಂದು ದೊಡ್ಡ ಹಿನ್ನಡೆ ಏನು ಕೇಳಿದ್ರೆ, ಈ ಬಾರಿ ಅವರು ಕಂಪ್ಲೀಟ್ ಚುನಾವಣೆಯನ್ನ ಐಪ್ಯಾಕ್ಗೆ ವಹಿಸಿದ್ರು. ಆದರೆ ಐಪ್ಯಾಕ್ ಮೇಲೆ ಸಾಕಷ್ಟು ಕೇಸ್ಗಳಾದವು, ಅದರಲ್ಲಿ ಅವರಿಗೆ ಹಿನ್ನಡೆ ಆಯಿತು, ಇಡಿ ರೈಡ್ ಆಯಿತು. ಈ ಎಲ್ಲ ಕಾರಣದಿಂದ ಚುನಾವಣೆ ಸಮೀಪದಲ್ಲಿರುವಂತಹ ಸಂದರ್ಭದಲ್ಲಿ ಐಪ್ಯಾಕ್ ಕಂಪ್ಲೀಟ್ ಆಗಿ ನ್ಯೂಟ್ರಲ್ ಆಗಿದೆ. ಇದನ್ನ ಮಮತಾರಿಗೆ ಯಾಕೆ ಹಿನ್ನಡೆ ಅಂತ ಕನ್ಸಿಡರ್ ಮಾಡಬೇಕು ಕೇಳಿದ್ರೆ, 2021ರಲ್ಲಿ ಮಮತಾ ಬ್ಯಾನರ್ಜಿ ತನ್ನ ಚುನಾವಣಾ ಕಂಪ್ಲೀಟ್ ಜವಾಬ್ದಾರಿಯನ್ನ ಪ್ರಶಾಂತ್ ಕಿಶೋರ್ಗೆ ವಹಿಸಿದ್ರು. ಆ ಚುನಾವಣೆಯನ್ನ A to Z ನೋಡ್ಕೊಂಡಿದ್ದು ಪ್ರಶಾಂತ್ ಕಿಶೋರ್. ಮಮತಾ ಬ್ಯಾನರ್ಜಿ ಈ ಬಾರಿ ಆ ರೋಲ್ ಅನ್ನ ಐಪ್ಯಾಕ್ಗೆ ವಹಿಸಿದ್ರು. ಆದರೆ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಈ ಹಿಂದೆ ಪ್ರಶಾಂತ್ ಕಿಶೋರ್ ಮಾಡದಂತಹ ಕೆಲಸವನ್ನ ಐಪ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆದಂತಹ ವಿಚಾರ. ಇದು ಮಮತಾ ಬ್ಯಾನರ್ಜಿಗೆ ಕೊನೆಯ ಕ್ಷಣದಲ್ಲಿ ಕೊಟ್ಟಂತಹ ದೊಡ್ಡ ಏಟು. ಇನ್ನು ಮಮತಾ ಬ್ಯಾನರ್ಜಿಗೆ ಚುನಾವಣೆ ಸಂದರ್ಭದಲ್ಲಾದಂತಹ ದೊಡ್ಡ ಹಿನ್ನಡೆ ಏನು ಕೇಳಿದ್ರೆ, ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಶಕ್ತಿಯೇ ಅವರ ಪಕ್ಷದ ಕಾರ್ಯಕರ್ತರು. ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಅವರ ಕಾರ್ಯಕರ್ತರನ್ನು ಇಟ್ಟುಕೊಂಡಿದ್ದಾರೆ. ಭದ್ರವಾದಂತಹ ಕೇಡರ್ ಬೇಸ್ ಇದೆ. ರಾಜಸ್ಥಾನ, ಮಧ್ಯಪ್ರದೇಶ, ಗುಜರಾತ್, ಉತ್ತರ ಪ್ರದೇಶ ಇಲ್ಲೆಲ್ಲ ಬಿಜೆಪಿ ತನ್ನ ಕೇಡರನ್ನ ಯಾವ ರೀತಿಯಾಗಿ ಭದ್ರಪಡಿಸಿಕೊಂಡಿದೆಯೋ ಅದೇ ರೀತಿಯಾದಂತಹ ಪಡೆ ಮಮತಾ ಬ್ಯಾನರ್ಜಿ ಅವರಿಗೆ ವೆಸ್ಟ್ ಬೆಂಗಾಲ್ನಲ್ಲಿದೆ. ಈ ಕಾರ್ಯಕರ್ತ ಪಡೆಯನ್ನ ಮಮತಾ ಬ್ಯಾನರ್ಜಿ ಅವರು ಸ್ವಲ್ಪ ದುರುಪಯೋಗ ಪಡಿಸ್ಕೊಳ್ತಾ ಇದ್ರು. ಪ್ರತಿ ಬಾರಿ ಚುನಾವಣೆಯಲ್ಲೂ ಕೂಡ ಒಂದು ಹಂತಕ್ಕೆ ಗೂಂಡಾಗರ್ದಿ ಮಾಡಿಯೇ ಚುನಾವಣೆಯನ್ನ ನಡೆಸ್ತಾ ಇದ್ರು. 2021ರಲ್ಲಿ ಇದಾಗಿತ್ತು, 2016ರಲ್ಲೂ ಕೂಡ ಇದಾಗಿತ್ತು. ಆದರೆ ಈ ಬಾರಿ ಅದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಕಂಪ್ಲೀಟ್ ಚುನಾವಣಾ ಆಯೋಗ ಇಡೀ ಚುನಾವಣೆಯನ್ನ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದೆ. ಇನ್ನೊಂದು ಕಡೆ ಸೆಂಟ್ರಲ್ ಫೋರ್ಸ್ ಪ್ರತಿ ಬೂತ್ನಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದೆ. ಹೀಗಾಗಿ ಬಹುತೇಕ ಚುನಾವಣೆ ಶಾಂತಿಯುತವಾಗಿ ನಡೀತಾ ಇದೆ. ಹೆದರಿಸಿ ಬೆದರಿಸಿ ವೋಟ್ ಹಾಕಿಸಿಕೊಳ್ಳುವಂತಹದ್ದು ಬಹಳ ಕಷ್ಟ ಆಗಿದೆ. ಇದು ಮಮತಾರಿಗೆ ಆದಂತಹ ಬಹಳ ದೊಡ್ಡ ಹಿನ್ನಡೆ. ಇವತ್ತು ಮತದಾನ ಆಗ್ತಿದ್ದಂತೆ ಬಿಜೆಪಿಯ ಸುವೇಂದು ಅಧಿಕಾರಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. 2021ರಲ್ಲಿ ನನಗೆ ಇಲ್ಲಿ ಪ್ರವೇಶವೇ ಸಿಕ್ಕಿರಲಿಲ್ಲ. ಈ ಬಾರಿ ನಾನು ಈಸಿಯಾಗಿ ಬಂದು ವೋಟ್ ಮಾಡಿದ್ದೀನಿ. ಟಿಎಂಸಿಯ ಗೂಂಡಾಗಳು ಬಾಲ ಮುದುರ್ಕೊಂಡಿದ್ದಾರೆ. ಇದು ಚುನಾವಣಾ ರಿಸಲ್ಟ್ ಮೇಲೆ ಖಂಡಿತವಾಗ್ಲೂ ಪರಿಣಾಮ ಬೀರುತ್ತೆ. ಅವರ ಆಟ ನಡೆಯೋದಿಲ್ಲ ಅಂತ ಸುವೇಂದು ಅಧಿಕಾರಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದು, ಮೊನ್ನೆ ತಾನೇ ಅಮಿತ್ ಶಾ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಮೇ 5ನೇ ತಾರೀಕು ಟಿಎಂಸಿಯ ಗೂಂಡಾಗಳನ್ನು ನಾನು ಉಲ್ಟಾ ನೇತು ಹಾಕ್ತೀನಿ ಅಂತ ಘೋಷಣೆ ಮಾಡಿದ್ರು. ಅಂದ್ರೆ ಮತದಾನಕ್ಕೆ ಭಂಗ ತರುವಂತಹ ಕೆಲಸವನ್ನ ಯಾರು ಮಾಡಿದ್ರೂ ಕೂಡ ನಾವು ಸಹಿಸೋದಿಲ್ಲ. ಒಂದು ಶಾಂತಿಯುತವಾದಂತಹ ಮತದಾನ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಬೇಕು ಅಂತ ಕೇಂದ್ರದ ಗೃಹ ಇಲಾಖೆ ಮತ್ತೊಂದು ಕಡೆ ಚುನಾವಣಾ ಆಯೋಗ ಸಾಕಷ್ಟು ಶ್ರಮ ವಹಿಸಿದಂತೆ ಕಂಡು ಬರ್ತಾ ಇದೆ. ಇದು ಫೈನಲ್ ರಿಸಲ್ಟ್ ಮೇಲೆ ಖಂಡಿತವಾಗ್ಲೂ ಪ್ರಭಾವ ಬೀರುವಂತಹ ಒಂದು ದೊಡ್ಡ ವಿಚಾರ. ಇದೆಲ್ಲ ಮಮತಾ ಬ್ಯಾನರ್ಜಿ ಅವರ ಹಿನ್ನಡೆ ಮತ್ತು ಪ್ಲಸ್ ಪಾಯಿಂಟ್ಗಳಾದರೆ ಬಿಜೆಪಿ ಏನು ತಂತ್ರಗಾರಿಕೆ ಮಾಡಿದೆ, ಅವರ ಪ್ಲಸ್ ಏನು ಮತ್ತು ಮೈನಸ್ ಏನು ಅನ್ನೋದನ್ನು ಕೂಡ ನಿಮಗೆ ಹೇಳಿಬಿಡ್ತೀನಿ. ಬಿಜೆಪಿ ಈ ಬಾರಿ ಟಿಕೆಟ್ ಹಂಚಿಕೆಯನ್ನು ಬಹಳ ಜಾಣ್ಮೆಯಿಂದ ಮಾಡಿದೆ. 2021ರಲ್ಲಿ ಏನಾಗಿತ್ತು ಕೇಳಿದ್ರೆ, 2019ರಲ್ಲಿ ಬಹಳ ದೊಡ್ಡ ಜಯ ಬಿಜೆಪಿಗೆ ಸಿಗುತ್ತೆ. ಅವರು 18 ಲೋಕಸಭಾ ಕ್ಷೇತ್ರ ಗೆದ್ದು ಬಿಡ್ತಾರೆ. 121 ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೀಡ್ ಕೂಡ ಸಿಗುತ್ತೆ. ಹೀಗಾಗಿ 2021ರ ಚುನಾವಣೆಯಲ್ಲಿ ಬಿಜೆಪಿ ಬಹಳ ಶಕ್ತಿಯನ್ನು ಪ್ರಯೋಗಿಸಿ ಚುನಾವಣೆಯನ್ನು ಎದುರಿಸಿದ್ದೇನೋ ಸತ್ಯ. ಆದರೆ ಅಭ್ಯರ್ಥಿಗಳಿರಲಿಲ್ಲ. ಹೊರಗಿನಿಂದ ಬರಲಿ ಯಾರೇ ಬರಲಿ ಅವರೆಲ್ಲರಿಗೂ ಟಿಕೆಟ್ ಕೊಟ್ಟು ಕಣಕ್ಕಿಳಿಸಿತ್ತು. ಮೋದಿ ಹೆಸರಿನಲ್ಲಿ ಗೆದ್ದು ಬರ್ತಾರೆ ಬಿಡ್ರಿ ಅನ್ನುವಂತಹ ಮನೋಭಾವನೆ 2021ರಲ್ಲಿ ಬಿಜೆಪಿಗಿತ್ತು. ಆದರೆ ಈ ಬಾರಿ ಹಾಗೆ ಮಾಡಲಿಲ್ಲ. ಈ ಬಾರಿ ಟಿಕೆಟ್ ಹಂಚಿಕೆಯನ್ನು ಬಹಳ ಜಾಣ್ಮೆಯಿಂದ ಮಾಡಿದ್ದಾರೆ. ಅಮಿತ್ ಶಾ ಅದರ ಬಗ್ಗೆ ಸಾಕಷ್ಟು ಮುತುವರ್ಜಿಯನ್ನು ವಹಿಸಿದ್ದಾರೆ. ಬಂಗಾಳ ಚುನಾವಣೆಯಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿದಂತಹ ಅನೇಕ ರಾಷ್ಟ್ರಮಟ್ಟದ ಪತ್ರಕರ್ತರು ಹೇಳ್ತಾರೆ ಬಿಜೆಪಿ ಈ ಬಾರಿ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡಿದೆ ಅಂತ. ನಾನು ಆಗಲೇ ಹೇಳಿದ ಹಾಗೆ ಸೆಂಟ್ರಲ್ ಫೋರ್ಸ್ ಅನ್ನು ದೊಡ್ಡ ಸಂಖ್ಯೆಯಲ್ಲಿ ಬಳಸಿರುವಂತಹದ್ದು ಮತದಾರರಿಗೆ ಒಂದು ಉತ್ಸಾಹವನ್ನು ತರಿಸಿದೆ. ನಾವು ಮತದಾನ ಮಾಡೋದಕ್ಕೆ ಮತಗಟ್ಟೆಗೆ ಹೋಗಿದ್ದೆ ಆದರೆ ನಮ್ಮ ಮೇಲೇನೋ ಕಲ್ಲು ಬೀಳೋದಿಲ್ಲ, ಬಾಂಬು ಬೀಳೋದಿಲ್ಲ, ಈ ಭರವಸೆ ಅವರಿಗೆ ಬಂದಿದೆ. ಚುನಾವಣೆ ಮುಗಿದ ಮೇಲೂ ಕೂಡ ನಮ್ಮನ್ನ ಟಾರ್ಗೆಟ್ ಮಾಡೋದಿಲ್ಲ, ನಾವ್ಯಾಕೆ ಬದಲಾವಣೆಗೆ ಒಂದು ವೋಟ್ ಹಾಕಬಾರದು, ಈ ಭಾವನೆಯಲ್ಲಿ ಅನೇಕರು ಬಂದು ವೋಟ್ ಮಾಡ್ತಿರೋದು ಇವತ್ತು ಬೆಳಗಿನಿಂದ ಎದ್ದು ಕಾಣ್ತಾ ಇದೆ. ಇದೆಲ್ಲವೂ ಕೂಡ ಬಿಜೆಪಿಯವರ ಮೈಕ್ರೋ ಮ್ಯಾನೇಜ್ಮೆಂಟ್ ಫಲ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಯವರ ಅತಿ ದೊಡ್ಡ ನಂಬಿಕೆ ಜೊತೆಗೆ ತಂತ್ರಗಾರಿಕೆ ಏನು ಕೇಳಿದ್ರೆ, 2021ರ ಚುನಾವಣೆಯಲ್ಲಿ ಬಿಜೆಪಿ 5%ಗಿಂತ ಕಡಿಮೆ ಅಂತರದಲ್ಲಿ ಸೋತಂತಹ ಕ್ಷೇತ್ರಗಳ ಸಂಖ್ಯೆ 38 ಇತ್ತು. ಹಾಗೆ ಗೆಲುವಿನ ಅಂತರ 10%ಗಿಂತ ಕಡಿಮೆ ಇದ್ದಂತಹ ಕ್ಷೇತ್ರಗಳ ಸಂಖ್ಯೆ 35 ಇತ್ತು. ಇವೆರಡನ್ನೂ ಸೇರಿಸಿದ್ರೆ ಒಟ್ಟು 75 ಕ್ಷೇತ್ರಗಳಾಗ್ತವೆ. ಅಂದ್ರೆ ಈ ಹಿಂದಿನ ಚುನಾವಣೆಯಲ್ಲಿ ಬಿಜೆಪಿ ಸಮೀಪದ ಪ್ರತಿಸ್ಪರ್ಧಿಯಾಗಿ ಹೊರಹೊಮ್ಮಿತ್ತು. ಗೆಲುವು ಕಣ್ಣಿಗೆ ಕಾಣಿಸ್ತಾ ಇತ್ತು, ಆದರೆ ಕೈಗೆ ಸಿಕ್ಕಿರಲಿಲ್ಲ. ಈ ಬಾರಿಯ ಬಿಜೆಪಿಯ ತಂತ್ರಗಾರಿಕೆ ಏನು ಕೇಳಿದ್ರೆ, 2021ರಲ್ಲಿ ಗೆದ್ದಂತಹ 77 ಕ್ಷೇತ್ರಗಳು, ಹಾಗೆ 10%ಗಿಂತ ಕಡಿಮೆ ಅಂತರದಲ್ಲಿ ಸೋತಂತಹ ಈ 75 ಕ್ಷೇತ್ರಗಳು, ಇವುಗಳ ಬಗ್ಗೆ ವಿಶೇಷವಾಗಿ ಆಸಕ್ತಿಯನ್ನು ವಹಿಸಿದ್ದಾರೆ. ಇವುಗಳನ್ನು ಗೆಲ್ಲಲೇಬೇಕು. ಇಲ್ಲಿ ಸ್ವಲ್ಪ ವೋಟ್ಗಳು ವ್ಯತ್ಯಾಸ ಆದರೂ ಕೂಡ ನಮಗೆ ಗೆಲುವು ಸಿಗುತ್ತೆ. ನಾವು ಈಸಿಯಾಗಿ 125ರಿಂದ 130 ಕ್ಷೇತ್ರದ ಹತ್ತಿರಕ್ಕೆ ಬರಬಹುದು. ಇನ್ನು ಉಳಿದಂತೆ ಕೆಲ ಕ್ಷೇತ್ರಗಳಲ್ಲಿ ಅಚ್ಚರಿಯ ರಿಸಲ್ಟ್ಗಳು ಬರ್ತವೆ. ಇದು ನಮ್ಮನ್ನ ಹಾಫ್ ವೇ ಮಾರ್ಕ್ ಅನ್ನು ದಾಟುವಂತೆ ಮಾಡುತ್ತೆ ಅಂತ ಬಿಜೆಪಿ ನಂಬಿಕೆ ಇಟ್ಟುಕೊಂಡಿದೆ.
ಆ ಪ್ರಕಾರವಾಗಿ ಸಾಕಷ್ಟು ಕೆಲಸ ಕೂಡ ಮಾಡಿದ್ದಾರೆ. ಇನ್ನು 2021 ಚುನಾವಣೆಯಲ್ಲಿ ಬಿಜೆಪಿ ಮಾಡಿದಂತಹ ದೊಡ್ಡ ತಪ್ಪೇನು ಕೇಳಿದ್ರೆ, ಮಮತಾ ಬ್ಯಾನರ್ಜಿ ವಿರುದ್ಧ ವಿಪರೀತವಾಗಿ ಪರ್ಸನಲ್ ಅಟ್ಯಾಕ್ ಗಳನ್ನ ಮಾಡಿದ್ರು. ಇದನ್ನೇ ಬಳಸ್ಕೊಂಡು ಮಮತಾ ಬ್ಯಾನರ್ಜಿ ಏನ್ ಮಾಡಿದ್ರು ಗೊತ್ತಾ, ಈ ಮೋದಿ ಮತ್ತು ಅಮಿತ್ ಶಾ ಗುಜರಾತಿಗಳು, ಅವರಿಗೆ ಯಾಕೆ ಬಂಗಾಳದ ಕೀಲಿ ಕೈಯನ್ನ ಕೊಡಬೇಕು, ಅವರು ಭಾರಿ ಲೋಗ್, ಹೊರಗಡೆಯ ಮಂದಿ ಹೀಗಂತ ಪ್ರಚಾರ ಮಾಡಿದ್ರು. ಜೊತೆಗೆ ಬಿಜೆಪಿಯವರು ಮಾಡ್ತಾ ಇದ್ದಂತಹ ಪರ್ಸನಲ್ ಅಟ್ಯಾಕ್ ಗಳನ್ನ ಇಟ್ಕೊಂಡು ಮಮತಾ ಸಿಂಪತಿಯನ್ನ ಗಿಟ್ಟಿಸಿದ್ರು. ತಾನು ಬಿದ್ದೆ ಅಂತ ಹೇಳ್ಬಿಟ್ಟು ಕಾಲಿಗೆಲ್ಲ ಬ್ಯಾಂಡೇಜ್ ಮಾಡಿಕೊಂಡು ವೀಲ್ ಚೇರ್ ನಲ್ಲೆಲ್ಲ ಪ್ರಚಾರ ಮಾಡಿದ್ರು. ಇದೆಲ್ಲವೂ ಕೂಡ ಪ್ರಶಾಂತ್ ಕಿಶೋರ್ ಅವರ ಗಿಮಿಕ್ಗಳು. ಆದ್ರೆ ಬಿಜೆಪಿಯವರು ಈ ಬಾರಿ ಮಮತಾ ಬ್ಯಾನರ್ಜಿ ಅವರಿಗೆ ಅಂತಹ ಅವಕಾಶವನ್ನೇ ಕೊಟ್ಟಿಲ್ಲ. ಮೋದಿ ಬರಲಿ, ಅಮಿತ್ ಶಾ ಬರಲಿ, ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ನೇರವಾಗಿ ಪರ್ಸನಲ್ ಅಟ್ಯಾಕ್ ಗಳನ್ನ ಮಾಡಲೇ ಇಲ್ಲ. 2021ರಲ್ಲಿ ಇವರು ಕೇವಲ ರ್ಯಾಲಿಗಳನ್ನು ಮಾಡಿದ್ರು, ಜನ ಸೇರಿಸಿದ್ರು, ಒಂದು ಅಲೆ ಇದೆ ಅಂತ ಶೋ ಮಾಡೋದಕ್ಕೆ ಯತ್ನ ಮಾಡಿದ್ರು. ಈ ಬಾರಿ ರ್ಯಾಲಿಗಳನ್ನು ಕಡಿಮೆ ಮಾಡಿದ್ರು, ಬೂತ್ ಲೆವೆಲ್ನಲ್ಲಿ ಕೆಲಸ ಮಾಡೋದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರು. ಇದನ್ನು ಬಿಜೆಪಿ ಉತ್ತರ ಪ್ರದೇಶದಲ್ಲಿ ಮಾಡುತ್ತೆ, ಮಧ್ಯಪ್ರದೇಶದಲ್ಲಿ ಮಾಡುತ್ತೆ, ಬಿಹಾರದಲ್ಲಿ ಮಾಡುತ್ತೆ, ಕರ್ನಾಟಕದಲ್ಲೂ ಒಂದು ಹಂತಕ್ಕೆ ಮಾಡುತ್ತೆ. ಈ ಬಾರಿ ವೆಸ್ಟ್ ಬೆಂಗಾಲ್ಗೂ ಕೂಡ ಇದೇ ಫಾರ್ಮುಲಾವನ್ನು ಅಳವಡಿಸೋದಕ್ಕೆ ಬಿಜೆಪಿಯವರು ಮುಂದಾಗಿದ್ದಾರೆ. ಬಿಜೆಪಿಯ ತಂತ್ರಗಾರಿಕೆ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗಬೇಕು ಅಂತಂದ್ರೆ, ಮೊನ್ನೆ ಮುಂಬೈ ಇಂಡಿಯನ್ಸ್ ಪರವಾಗಿ ತಿಲಕ್ ವರ್ಮಾ ಬ್ಯಾಟಿಂಗ್ ಮಾಡಿದ್ರಲ್ಲ, ಆ ರೀತಿಯಾಗಿದೆ ಬಿಜೆಪಿಯ ತಂತ್ರಗಾರಿಕೆ. ಮೊದಲು ಆಡದಂತಹ 22 ಬಾಲ್ನಲ್ಲಿ ಕೇವಲ 19 ರನ್ ಹೊಡೆದಿದ್ದಂತಹ ತಿಲಕ್ ವರ್ಮಾ ಆನಂತರದಲ್ಲಿ 23 ಬಾಲುಗಳಲ್ಲಿ 82 ರನ್ಗಳನ್ನು ಹೊಡಿತಾರೆ. ಬಿಜೆಪಿ ಬಂಗಾಳದಲ್ಲಿ ಮಾಡ್ತಿರೋದು ಕೂಡ ಇದನ್ನೇ. ಚುನಾವಣೆಯ ಆರಂಭದಲ್ಲಿ ಬಹಳ ತಾಳ್ಮೆಯಿಂದ ಆಟ ಆಡಿ ಚುನಾವಣೆ ಸಮೀಪಕ್ಕೆ ಬರುತ್ತಿದ್ದ ಹಾಗೆ 6-4 ಬಾರಿಸೋದಕ್ಕೆ ಶುರು ಮಾಡಿದ್ದಾರೆ. ಅದೇನೇ ತಂತ್ರಗಾರಿಕೆ ಪ್ರತಿ ತಂತ್ರಗಾರಿಕೆ ಆದರೂ ಕೂಡ ಈ ಬಾರಿ ಬಂಗಾಳದಲ್ಲಿ ಚುನಾವಣೆಯನ್ನು ನಿರ್ಧರಿಸುವಂತಹದ್ದು 2 ಎಂ 1 ಹೆಚ್. 2 ಎಂ ಏನು ಕೇಳಿದ್ರೆ, ಒಂದು ಮಹಿಳೆ ಮತ್ತೊಂದು ಮುಸ್ಲಿಂ. ಹೆಚ್ ಅಂತಂದ್ರೆ ಹಿಂದುತ್ವ. ಈ ಮೂರೇ ಫ್ಯಾಕ್ಟರ್ಗಳು ಬಂಗಾಳ ಚುನಾವಣೆಯಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಈ 3 ಫ್ಯಾಕ್ಟರ್ಗಳೇ ಈ ಬಾರಿಯ ಚುನಾವಣಾ ದಿಕ್ಕನ್ನು ನಿರ್ಧರಿಸುವಂತಹದ್ದು. ಹಿಂದುತ್ವವನ್ನ ಬಿಜೆಪಿ ಈ ಹಿಂದೆಂದಿಗಿಂತಲೂ ಹೆಚ್ಚು ಬಂಗಾಳದಲ್ಲಿ ಪ್ರಚಾರ ಮಾಡಿದೆ. ಹಿಂದುತ್ವಕ್ಕೆ 2021ಕ್ಕಿಂತ 2026ರಲ್ಲಿ ಬಿಜೆಪಿಗೆ ಬಂಗಾಳದಲ್ಲಿ ಒಂದು ಟ್ರಾಕ್ಷನ್ ಕೂಡ ಸಿಕ್ಕಿದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಬಂಗಾಳದವರಿಗೆ ಈ ಹಿಂದೆ ಹಿಂದುತ್ವ ಅಷ್ಟಾಗಿ ಅರ್ಥ ಆಗ್ತಾ ಇರಲಿಲ್ಲ. ಯಾವಾಗ ಪಕ್ಕದಲ್ಲೇ ಇರುವಂತಹ ಬಾಂಗ್ಲಾದೇಶದಲ್ಲಿ ಆ ಪ್ರಮಾಣದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತೋ, ಬಂಗಾಳದಲ್ಲಿರುವಂತಹ 70% ಹಿಂದೂಗಳಿಗೂ ಕೂಡ ಒಂದು ಅಭದ್ರತೆ ಕಾಡೋದಕ್ಕೆ ಶುರುವಾಯಿತು. ನಮ್ಮ ದಾಯಾದಿಗಳಿಗಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ, ನಾಳೆ ನಮಗಾಗೋದಿಲ್ಲ ಅನ್ನುವಂಥ ಗ್ಯಾರಂಟಿ ಏನಿದೆ? ಇಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಅವರು ವಿಪರೀತವಾಗಿ ಮುಸ್ಲಿಂ ಓಲೈಕೆ ಮಾಡ್ತಾ ಇದ್ದಾರೆ. ಇದನ್ನ ಹಿಂದೂಗಳು ಒಂದು ಹಂತಕ್ಕೆ ಅರ್ಥ ಮಾಡ್ಕೊಂಡಿದ್ದಾರೆ. ಬಿಜೆಪಿಯವರು ಮನೆ ಮನೆಗೆ ಅದನ್ನು ತಲುಪಿಸಿದ್ದಾರೆ. ಇನ್ನೊಂದು ಮುಸ್ಲಿಂ ಫ್ಯಾಕ್ಟರ್, ಅದು ಮಮತಾ ಬ್ಯಾನರ್ಜಿ ಅವರಿಂದ ಬಿಟ್ಟು ಕದಲಲಿಲ್ಲ. ಅದಕ್ಕೆ ಏನೇ ಮಾಡಿದ್ರೂ ಕೂಡ ಅದು ಡಿಸ್ಟರ್ಬ್ ಆಗಲಿಲ್ಲ. ಅದು ಮಮತಾರ ಸ್ಟ್ರೆಂತ್ ಕೂಡ ಹೌದು, ವೀಕ್ನೆಸ್ ಕೂಡ ಹೌದು. ಹುಮಾಯೂನ್ ಕಬೀರ್ ಪಕ್ಷ ಕಟ್ಟಿದ್ರೂ ಕೂಡ ಅದೇನು ಅಷ್ಟಾಗಿ ವರ್ಕೌಟ್ ಆಗ್ತಾ ಇಲ್ಲ. ಇವತ್ತು ಮುರ್ಷಿದಾಬಾದ್ನಲ್ಲಿ ಒಂದು ಸಣ್ಣ ಗಲಭೆ ಕೂಡ ನಡೆದಿದೆ. ಮತದಾನ ಆರಂಭಗೊಂಡ ಬಳಿಕ ಹುಮಾಯೂನ್ ಕಬೀರ್ ಮತ್ತು ಆತನ ಪಕ್ಷದ ಬೆಂಬಲಿಗರು ಮತ್ತು ಟಿಎಂಸಿ ಕಾರ್ಯಕರ್ತರ ನಡುವೆ ಒಂದು ಘರ್ಷಣೆ ನಡೆದಿದೆ. ಹುಮಾಯೂನ್ ಕಬೀರ್ ಮತಗಟ್ಟೆಯ ಬಳಿಯೇ ಧರಣಿಯನ್ನ ಮಾಡಿ ಮಮತಾ ಬ್ಯಾನರ್ಜಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾನೆ. ಇಂತಹ ಸಣ್ಣ ಪುಟ್ಟ ಘಟನೆಗಳು ಏನೇ ನಡೆದ್ರೂ ಕೂಡ ಮುಸ್ಲಿಂ ವೋಟರ್ಸ್ ಏನಿದ್ದಾರೆ ಅವರು ದೀದಿಯ ಜೊತೆಗೆ ಬಹಳ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಇನ್ನು ಇಡೀ ಚುನಾವಣೆಯಲ್ಲಿ ನಿರ್ಧಾರ ಮಾಡುವಂತಹ ತಾಕತ್ತಿರುವ ಒಂದು ವರ್ಗ ಅಂತಂದ್ರೆ ಅದು ಮಹಿಳೆಯರು. ಅವರನ್ನ ಸೆಳೆಯೋದಕ್ಕೋಸ್ಕರವಾಗಿ ಬಿಜೆಪಿನೂ ಕೂಡ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡಿದೆ. ದೀದಿ ತನ್ನ ಬಳಿಯಲ್ಲಿ ಮಹಿಳಾ ವೋಟ್ ಬ್ಯಾಂಕ್ ಅನ್ನು ಉಳಿಸ್ಕೊಳ್ಳೋದಕ್ಕೆ ಅವರು ಕೂಡ ತಂತ್ರಗಾರಿಕೆ ಮಾಡಿದ್ದಾರೆ. ಮಮತಾ ತಾನು ಪುನಃ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಮಹಿಳೆಯರಿಗೆ ಪ್ರತಿ ತಿಂಗಳು ಕೂಡ 1500 ರೂಪಾಯಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಬಿಜೆಪಿಯವರು ಅದಕ್ಕೆ ಕೌಂಟರ್ ಆಗಿ, ನಾವು ಅಧಿಕಾರಕ್ಕೆ ಬಂದರೆ 3000 ರೂಪಾಯಿ ಕೊಡ್ತೀವಿ, ಪ್ರತಿ ತಿಂಗಳು ಮಹಿಳೆಯರ ಅಕೌಂಟ್ಗೆ ತಪ್ಪದೇ ಹಣ ಬರುತ್ತೆ ಅಂತ ಸ್ವತಃ ಅಮಿತ್ ಶಾ ಘೋಷಣೆ ಮಾಡಿದ್ದಾರೆ. ಇದರ ಜೊತೆಗೆ ಮಹಿಳಾ ಮೀಸಲಾತಿ ಬಿಲ್ ಅನ್ನ ತರೋದಕ್ಕೂ ಕೂಡ ಒಂದು ಯತ್ನ ಮಾಡಿದ್ರು. ಇದು ಮಿತ್ರರೇ ಗ್ರೌಂಡ್ ಲೆವೆಲ್ ನಲ್ಲಿ ಅಷ್ಟಾಗಿ ವರ್ಕೌಟ್ ಆಗಿದೆ ಅಂತ ನಾನು ಹೇಳೋದಿಲ್ಲ. ಆದರೆ 3000 ರೂಪಾಯಿ ಇದೆಯಲ್ಲ, ಇದು ಬಂಗಾಳದ ಚುನಾವಣೆಯಲ್ಲಿ ಒಂದು ಟಾಕಿಂಗ್ ಪಾಯಿಂಟ್ ಆಗಿದೆ. ಮಿತ್ರರೇ, ಇದಿಷ್ಟು ಬಂಗಾಳದ ಚುನಾವಣೆಯಲ್ಲಿ ಕೊನೆಯ ಕ್ಷಣಗಳಲ್ಲಿ ಆದಂತಹ ಒಂದಷ್ಟು ಡೆವಲಪ್ಮೆಂಟ್ಗಳು. ಮೊದಲ ಹಂತದ ಚುನಾವಣೆ ಮುಕ್ತಾಯ ಆಗ್ತಿದ್ದ ಹಾಗೆ ಯಾವ ರೀತಿಯಾಗಿ ಚುನಾವಣೆ ನಡೀತು, ಎಷ್ಟು ಪರ್ಸೆಂಟೇಜ್ ವೋಟ್ ಆಯಿತು, ಇದು ಚುನಾವಣಾ ರಿಸಲ್ಟ್ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಅದೆಲ್ಲದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಈ ವಿಡಿಯೋದ ಮಾಹಿತಿಯ ಬಗ್ಗೆ ನಿಮಗೇನು ಅನ್ನಿಸ್ತು? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.